श्रीगुरुभ्यो नमः। हरि ओम। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं। करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरम्। आणिते करवण्यं वचरणोर्जु सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपेत् सर्वभारांश्च गुरो श्रीपादपङ्कजे। ಪ್ರಯಾಗರಾಜ, ಪುಷ್ಕರ, ತೀರ್ಥರಾಜ, ತ್ರಿವೇಣಿ ಸಂಗಮ ಅಂತನ್ನುವಂತಹ ಅನೇಕ ಹೆಸರುಗಳಿಂದ ಕರೆಯುವಂತಹ ತ್ರಿವೇಣಿ ಸಂಗಮದ ಮಹಾಮಹಿಮೆಯನ್ನ ನಾವು ಕೇಳ್ತಾ ಇದ್ದೀವಿ. ಶೌನಕಾದಿಗಳು ಸುತಾಚಾರ್ಯರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಾನಿ ದಾನಾನಿ ದೇಯಾನಿ ಕುತ್ರಕೇಭ್ಯ ಕದಾ ಕಥಂ. ಈ ಕ್ಷೇತ್ರದಲ್ಲಿ ಇಷ್ಟೊತ್ತವರೆಗೂ ನೀವೆಲ್ಲ ಹೇಳಿದ್ದೀರಿ, ಹೇಗೆ ಉಪನ್ಯಾಸ ಕೇಳಬೇಕು, ಹೇಗೆ ಹೇಳಬೇಕು, ಹೇಳೋರು ಹೆಂಗಿರಬೇಕು, ಕೇಳೋರು ಹೇಗಿರಬೇಕು ಅಂತ ನಾವು ನೋಡಿದ್ದೀವಿ. ನಮಗೆ ಏನೇನ್ ದಾನ ಕೊಡಬೇಕು ಅಂತನೂ ಹೇಳಿಬಿಡ್ರಿ. ಏನೇನ್ ದಾನ ಕೊಡಬೇಕು, ಯಾರಿಗೆ ಕೊಡಬೇಕು, ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು, ಇಷ್ಟೂ ಪ್ರಶ್ನೆಗಳಿಗೂ ದಯಮಾಡಿ ಉತ್ತರವನ್ನ ಕೊಡಬೇಕು. ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಸುತಾಚಾರ್ಯರು. ವದಾಮಿ ಮುನಿಶಾರ್ದೂಲ ಶೃಣದ್ವಂ ಸಾವಧಾನತಃ ನಾನಾದಾನ ವಿಧಿಂಭಕ್ತ್ಯ ಪ್ರಯಾಗೆ ಅಗಣ್ಯ ಪುಣ್ಯದೇ. ದಾನ ಕೊಡೋದೇ ಪುಣ್ಯ, ಅದರಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಕೊಡುವಂತಹ ದಾನ ಇದೆಯಲ್ಲ ಬಹಳ ವಿಶೇಷವಾಗಿರುವಂಥದ್ದು. ದ್ರವ್ಯ ತ್ಯಾಗಸ್ತು ಯಃ ಪಾತ್ರೆ. ದ್ರವ್ಯವನ್ನ, ಹಣವನ್ನ ತ್ಯಾಗ ಮಾಡುವಂಥದ್ದೇನಿದೆ ಅಲ್ಲ ಅದು ಬಹಳ ವಿಶೇಷವಾದ ಫಲವನ್ನ ಕೊಡ್ತಾ ಇದೆ. ಶ್ರದ್ಧಾ ಭಕ್ತಿ ಚ ದಾನಾನಾಂ ವೃದ್ಧಿ ಕ್ಷಯಕರೇ ಸ್ಮೃತೆ. ದಾನ ಕೊಡಬೇಕಾದ್ರೆ ಒಂದು ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಇರಬೇಕು, ಏನು ಅಂದ್ರೆ ಕೇವಲಂ ಧರ್ಮ ಬುದ್ಧಿಯ ಯದ್ಧರ್ಮ ದಾನಂ ತದುಚ್ಯತೆ. ಅಂದ್ರೆ ದಾನ ಮಾಡಬೇಕಾದ್ರೆ ಧರ್ಮ ಬುದ್ಧಿಯಿಂದ, ಅಂದ್ರೆ ಭಗವಂತ ಪ್ರೀತನಾಗ್ಲಿ ಅನ್ನೋ ದೃಷ್ಟಿಯಿಂದ ದಾನ ಕೊಡಬೇಕು. ಸ್ವಾರ್ಥತೆ ಆ ದಾನದಲ್ಲಿ ಇರಬಾರದು. ಏನೇನ್ ದಾನ ಕೊಡಬೇಕು, ಹೇಗ್ ಕೊಡಬೇಕು ಎಲ್ಲವನ್ನ ಹೇಳ್ತಾ ಇದ್ದಾರೆ. ದಾನ ಕೊಡಬೇಕಾದ್ರೆ ಸ್ವಲ್ಪ ಇರ್ಲಿ ಬಹಳ ಇರ್ಲಿ, ಆ ದಾನಿ ಅವನೇನ್ ಕೊಡ್ತಾ ಇದ್ದಾನಲ್ಲ ಅವನು ಶ್ರದ್ಧಾ ಭಕ್ತಿಯಿಂದ ಕೊಡಬೇಕಪ್ಪ. ಇಲ್ಲ ಅಂದ್ರೆ ಅದು ಅವನತಿಗೆ ಕಾರಣ ಆಗುತ್ತೆ, ಅವನತಿಗೆ. ಇನ್ನು ದಾನ ಸಂದರ್ಭದಲ್ಲಿ ಯಾವ ಸ್ವಪ್ರಯೋಜನವನ್ನ ಇಟ್ಟುಕೊಳ್ಳದೆ ದಾನ ಕೊಡುವಂಥದ್ದು ಅಂತ ಏನಿದೆ ಅಲ್ಲ ಅದಕ್ಕೆ ಧರ್ಮದಾನ ಅಂತ ಕರೀತಾರೆ. ಪ್ರಸಂಗಕ್ಕೆ ಗಂಟು ಬಿದ್ದು ಕೊಡಬೇಕಲ್ಲ, ಕೆಲವರು ಕೊಡ್ತಾರೆ ದಾನನ, ಕೊಡಬೇಕಲ್ಲ ಅಂತ ಕೊಡ್ತಾರೆ, ಅದು ಪ್ರಸಂಗಕ್ಕೆ ಕೊಡುವಂಥದ್ದು. ಅವ್ರ ಉದ್ದೇಶ ಕೊಡಬೇಕು ಅನ್ನೋದಿರೋಲ್ಲ, ಅನಿರ್ವಾಹ ಪಕ್ಷ ಅಂತ ಕೊಡ್ತಾರೆ. ಆ ಪ್ರಸಂಗಕ್ಕೆ ಗಂಟು ಬಿದ್ದು ಯಾರೋ ಹೇಳಿರ್ತಾರೆ ಕೊಡಬೇಕು ಅಂತಂತಾರೆ, ಅದಕ್ಕೆ ತದರ್ಥ ದಾನ ಅಂತ ಕರೀತಾರೆ. ಅಂದ್ರೆ ಮುಖ್ಯ ಉದ್ದೇಶ ಕೊಡೋದಲ್ಲ, ಸುಮ್ಮನೆ ಕೊಡಬೇಕಲ್ಲ ಹೇಳಿದ್ದಾರೆ ಅಂತ ಕೊಡ್ತಾರೆ, ಅದು ತದರ್ಥ ದಾನ ಅಂತ ಅನಿಸ್ಕೊಳ್ತದೆ. ಇನ್ನು ಒಳ್ಳೆಯ ಜ್ಞಾನಿಗಳು ಬಂದಾಗ ಕೊಡಬೇಕು, ಆ ದಾನವನ್ನ ಕೊಡೋದಿಲ್ಲ. ಯಾರೋ ಸುಂದರವಾಗಿರುವಂತಹ ಸ್ತ್ರೀಯರು ನೋಡ್ತಾ ಇದ್ದಾರೆ, ಅವ್ರು ಸಂತೋಷ ಆಗ್ಲಿ ಅಥವಾ ಅವರಿಂದ ಪ್ರೀತನಾಗ್ಲಿ ಅಂತ ಹೇಳಿ ಕೊಡುವಂಥದ್ದು ಕಾಮದಾನ ಅಂತಾರೆ. ಇನ್ನು ಸಭೆಗಳಲ್ಲಿ ಅವ್ರು ಯಾರೇನ್ ಅನ್ಕೊಂತಾರೋ ಏನೋ, ಪಕ್ಕದಾಗಿರೋರು ನೋಡಿದ್ರೆ ಏನಾರ ಅಂತ ಅಂದ್ರು ಅನ್ಬೋದು. ನಾ ಇಷ್ಟು ದೊಡ್ಡ ಸಭೆಯಲ್ಲಿ ಕೂತಿರ್ತೀನಿ, ನನ್ನಂತ ಒಂದು ದಾನ ಕೊಡ್ಲಿಲ್ಲ ಅಂದ್ರೆ ಹೇಗೆ ಅಂತ ಅನ್ಕೊಂಡು, ಅಥವಾ ನಾ ದಾನ ಕೊಡೋದ್ರಿಂದ 4 ಜನ ಹೊಗಳ್ಳಿ, ಏನ್ರಿ ಎಂಥ ದಾನ ಮಾಡ್ತಾನಿವನು ಅಂತ ಹೇಳಿ ಆ ಹೊಗಳಿಕೆಯನ್ನ ಸ್ವೀಕಾರ ಮಾಡ್ಲಿಕ್ಕೋಸ್ಕರವಾಗಿ ಕೊಡುವಂತಹ ದಾನ ವ್ರೀಡದಾನ ಅಂತ ಕರೀತಾರೆ. ಇನ್ನು ತನಗೆ ಅತಿ ಪ್ರಿಯಕರವಾಗಿರುವಂತಹ ಬಹಳ ಪ್ರೀತಿ ಮಾಡುವಂತಹ ಪದಾರ್ಥವನ್ನ ಶ್ರವಣದಿಂದ ಸಂತೋಷಗೊಂಡು ದಾನ ಮಾಡ್ತಾ ಇದ್ದಾನಲ್ಲ ಅದಕ್ಕೆ ವಿಶೇಷ ದಾನ ಅಂತ ಕರೀತಾರೆ. ಭಗವಂತ ಬಹಳ ಪ್ರೀತನಾಗ್ತಾನೆ. ಇನ್ನು ಆಕ್ರೋಶದಿಂದ
ಹಿಂಸೆಯಿಂದ ಭಯದಿಂದ ಕೊಡುವಂತಹ ದಾನ ಅದು ಭಯದಾನ, ಭಕ್ತಿಯಿಂದ ಕೊಡೋದಲ್ಲ, ಭಯದಾನ ಅಂತ ಕರೀತಾರೆ. ಇನ್ನು ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ ಶುದ್ಧನಾಗಿ, ಶುದ್ಧವಾದ ನಡವಳಿಕೆಯಿಂದ, ದಯೆಯುಳ್ಳವನಾಗಿ, ಜಿತೇಂದ್ರಿಯನಾಗಿ, ಭಕ್ತಿಯಿಂದ ಸಂಕಲ್ಪಪೂರ್ವಕವಾಗಿ ಕೊಡುವಂತಹ ದಾನ ಬಹಳ ಶ್ರೇಷ್ಠವಾದ ದಾನ. ಸತ್ಪಾತ್ರನಿಗೆ ದಾನವನ್ನ ಕೊಡಬೇಕಪ್ಪ ಅಂತಾರೆ. ಸತ್ಪಾತ್ರ ಅಂತ ಯಾರನ್ನು ಕರಿಬೇಕು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ ಸುತಾಚಾರರು. ಸದಾಚಾರ ನಿರತನಾಗಿರಬೇಕು, ಅವನು ನಿಜವಾದ ಸತ್ಪಾತ್ರ ಅಂತ ಅನಿಸ್ಕೊಳ್ತಾನೆ. ಕಳ್ಳತನ ಮಾಡುವಂತಹ, ನಾಸ್ತಿಕನಾಗಿರುವಂತಹ, ದೇವರಿಲ್ಲ, ಧರ್ಮ ಇಲ್ಲ, ಪುರಾಣ ಪುಣ್ಯ ಕಥೆಗಳಿಲ್ಲ, ಸ್ವರ್ಗ ನರಕಾದಿಗಳಿಲ್ಲ ಅಂತ ಯಾರು ಹೇಳ್ತಾನೋ ಅವನನ್ನೇ ನಾವು ನಾಸ್ತಿಕ ಅಂತ ಅನ್ನೋದು. ಆ ನಾಸ್ತಿಕನನ್ನ, ಕಳ್ಳತನ ಮಾಡೋರನ್ನ, ಪರರನ್ನ ಹಿಂಸೆ ಮಾಡುವಂತಹ ವ್ಯಕ್ತಿಯಾಗಿರಬಹುದು, ಕ್ರೂರಿಯಾಗಿರಬಹುದು, ವ್ಯಭಿಚಾರಿಯಾಗಿರಬಹುದು, ಭ್ರಷ್ಟನಾಗಿರಬಹುದು, ಭ್ರೂಣ ಹತ್ಯೆ ಮಾಡುವಂಥವನಾಗಿರಬಹುದು, ಇವನಿಗೆ ಯಾವುದೇ ಸಂದರ್ಭದಲ್ಲೂ ದಾನವನ್ನ ಕೊಡಬಾರದು. ಅಯೋಗ್ಯನಿಗೆ, ಧರ್ಮವನ್ನ ಬಿಟ್ಟಿರುವಂಥವನಿಗೆ ದಾನ ಕೊಡಬಾರದು. ಇನ್ನು ಶ್ರದ್ಧಾರಹಿತವಾಗಿರುವಂತಹ ದಾನ ಅಶ್ರದ್ಧಯಾ ದೇಯಂ, ಕೊಡಬೇಡ್ರಿ ಅಂತಾರೆ. ಶ್ರದ್ಧಯಾ ದೇಯಂ, ಶ್ರದ್ಧೆಯಿಂದ ಕೊಡ್ರಿ ದಾನವನ್ನ, ಅದು ಮಹಾಫಲವನ್ನ ಕೊಡ್ತಾ ಇದೆ. ಅದರಲ್ಲೂ ದಾನ ಧ್ರುವ, ಅಸ್ರಜಕ, ಕಾಮ್ಯ, ನೈಮಿತ್ತಿಕ ಅಂತ 4 ವಿಭಾಗ ಮಾಡಿದ್ದಾರೆ. ಅದರಲ್ಲೂ ನೋಡಿ ಎಷ್ಟೆಲ್ಲ. ನಾವು ದಾನ ಕೊಡೋದು ಅಂದ್ರೆ ಒಂದು ಪದಾರ್ಥ ತಗೊಳ್ಳೋದು, ಕೊಟ್ಬಿಡೋದು ಅಂತ ನಾವು ಅನ್ಕೊಂಡಿದ್ದೀವಿ. ಆದರೆ ಅದರಲ್ಲೂ 4 ವಿಭಾಗ ಮಾಡಿದ್ದಾರೆ. ಯಜ್ಞಶಾಲೆ, ಉದ್ಯಾನವನ, ಕೆರೆಗಳಿಗೆ ಸಂಬಂಧಪಟ್ಟಿರುವಂತಹ ದಾನ ಎಲ್ಲರಿಗೂ ಫಲವನ್ನ ಕೊಡ್ತಾ ಇದೆ. ಅದು ಅಸ್ರಜಕ ಅಂತ ಕರೀತಾರೆ. ಅದಕ್ಕೆ ಒಂದು ಉದ್ಯಾನವನ್ನ ಕಟ್ಸೋದಪ್ಪ, ಎಲ್ರಿಗೂ ಕೊಟ್ಬಿಡೋದು, ಸರ್ಕಾರಕ್ಕೆ ಇದನ್ನು ಉಪಯೋಗಿಸಿ ಅಂತ. ಯಜ್ಞ ಮಾಡ್ತಿರ್ತಾರೆ, ಹೋಮ, ಅದಕ್ಕೆ ದಾನವನ್ನಾಗಿ ಕೊಡೋದು. ಅರವಟ್ಟಿಗೆ ಅಂದ್ರೆ ನೀರನ್ನ 4 ದಾರಿಗಳು ಸೇರುವಂತಹ, ಹಿಂದೆಲ್ಲ ಇತ್ತು, ಈಗೆಲ್ಲ ಹೋಗ್ಬಿಟ್ಟಿದೆ, ನೀರಿನ ವ್ಯವಸ್ಥೆಯನ್ನ ಮಾಡುವಂಥದ್ದು, ಕೆರೆಗಳ ನಿರ್ಮಾಣ ಮಾಡುವಂಥದ್ದು, ಇದು ವಿಶೇಷವಾದ ಫಲವನ್ನು ಕೊಡ್ತಾ ಇದೆ. ಯಾರು ಬೇಕಾದ್ರೂ ಮಾಡಬಹುದು, ಇದರಿಂದ ಭಗವಂತ ಬಹಳ ಪ್ರೀತನಾಗ್ತಾನೆ ಅಂತಾರೆ. ಇನ್ನು ಎರಡನೇದಾಗಿ ಸ್ವರ್ಗ ಪ್ರಾಪ್ತಿಯಾಗ್ಲಿ, ದಿಗ್ವಿಜಯ ಪ್ರಾಪ್ತಿಯಾಗ್ಲಿ, ಐಶ್ವರ್ಯ, ಹೆಂಡತಿ, ಒಳ್ಳೆಯ ಮಕ್ಕಳು ನನಗೆ ಸಿಗಲಿ ಅನ್ನುವಂತಹದ್ದು ಇಟ್ಟುಕೊಂಡು ದಾನ ಮಾಡುವಂಥದ್ದು, ಅದಕ್ಕೆ ಕಾಮ್ಯದಾನ ಅಂತ ಕರೀತಾರೆ. ಅಂದ್ರೆ ಆಸೆಯನ್ನು ಇಟ್ಟುಕೊಂಡು ಇಂಥದ್ದಾಗ್ಲಿ, ಇದಕ್ಕೆ ಕಾಮ್ಯದಾನ ಅಂತ ಕರೀತಾರೆ. ಇನ್ನು ಹಬ್ಬ ಹರಿದಿನಗಳಲ್ಲಿ, ಗ್ರಹಣ ಕಾಲದಲ್ಲಿ, ಪರ್ವಕಾಲದಲ್ಲಿ, ಪುಣ್ಯಕಾಲದಲ್ಲಿ ಕೊಡುವಂತಹ ದಾನ ಇದೆ ಅಲ್ಲ, ಅದು ಕಾಲಾಪೇಕ್ಷೆಯಾಗಿ ಮಾಡುವಂಥದ್ದು. ಹವನ, ಹೋಮ ಈ ಸಂದರ್ಭದಲ್ಲಿ ಕೊಡುವಂಥದ್ದು, ಕ್ರಿಯಾಪೇಕ್ಷೆಯಾಗಿ ಮಾಡುವಂಥದ್ದು. ಕೆಲವು ದಾನಗಳಿದ್ದಾವೆ, ಕೆಲವು ಐಶ್ವರ್ಯ, ಯಶಸ್ಸು ಬರಲಿ ಅಂತ ಮಾಡುವಂಥದ್ದು, ಅಂದ್ರೆ ಅರ್ಥಾಪೇಕ್ಷೆಯಾಗಿ ಹಣ ಸಂಪತ್ತು ಬರಲಿ. ಇನ್ನು ಆ ಅರ್ಥಾಪೇಕ್ಷೆಯಾಗಿರುವಂಥದ್ದು ನೈಮಿತ್ತಿಕ ದಾನಗಳು 3 ವಿಧ ಆಗಿರುವಂಥದ್ದು. ಹೋಮ ಸಹಿತವಾಗಿ, ಹೋಮರಹಿತವಾಗಿ ಮಾಡ್ಲಿಕ್ಕೆ ಬರ್ತದಪ್ಪ. ಅದರಲ್ಲೂ ದಾನದಲ್ಲಿ ಉತ್ತಮ, ಮಧ್ಯಮ, ಅಧಮ ಅಂತ 3 ಮತ್ತು ವಿಭಾಗ. ಅದರಲ್ಲೂ ಅನ್ನ, ಮೊಸರು, ಜೇನುತುಪ್ಪ, ಗೋವು, ಭೂಮಿ, ಬಂಗಾರ, ಆನೆ ಇವೆಲ್ಲ ಬಹಳ ಉತ್ತಮವಾದ ದಾನಗಳು. ಅದನ್ನ ಕೊಡಬೇಕಾದ್ರೆ ಬಹಳ ಶ್ರದ್ಧಾಭಕ್ತಿಯಿಂದ ಕೊಡಬೇಕು. ಯೋಗ್ಯನಾದ ಸತ್ಪಾತ್ರನಿಗೆ ದಾನ ಕೊಡಬೇಕು ಅಂತಾರೆ. ಇನ್ನು ಎರಡನೇದಾಗಿ ವಿದ್ಯೆ, ವಾಸ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ ಆಗಿರಬಹುದು, ಜೀವನಕ್ಕೆ ಬೇಕಾಗಿರುವಂತಹ ಉಪಯುಕ್ತ ಪದಾರ್ಥಗಳು, ವಸ್ತುಗಳಾಗಿರಬಹುದು, ಅಥವಾ ಔಷಧಿಯಾಗಿರಬಹುದು, ಇವೆಲ್ಲವೂ ಮಧ್ಯಮ ದಾನ ಅಂತ ಅನಿಸ್ಕೊಳ್ತಾವೆ. ಇನ್ನು ಮೂರನೇದಾಗಿ ಹೇಳ್ತಾರೆ, ಪದಾರ್ಥಗಳು ಅನೇಕ ಇರೋದ್ರಿಂದ ಅವುಗಳ ಎಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಸಾತ್ವಿಕ, ರಾಜಸ, ತಾಮಸ ಅಂತ ಮತ್ತು 3 ವಿಭಾಗ ಮಾಡ್ತಾರೆ. ಉತ್ತಮ, ಮಧ್ಯಮ, ಅಧಮ ಅಂತ ಹೇಗಿದ್ದಾವೋ ಹಾಗೆ ಸಾತ್ವಿಕ, ರಾಜಸ, ತಾಮಸ ಆ ರೀತಿಯಾಗಿ ಆ ಫಲವನ್ನು ಕೊಡ್ತಾ ಇದ್ದಾವೆ. ಮನುಷ್ಯತ್ವವನ್ನ, ಮೃಗತ್ವವನ್ನ ಒಳ್ಳೆಯ ವ್ಯತ್ಯಾಸದಿಂದ ನಾವು ತಿಳಿಬೇಕಪ್ಪ ಅಂತಾರೆ.
ಕೆಲವು ಸಂದರ್ಭಗಳಲ್ಲಿ ಪ್ರಯತ್ನ ಇಲ್ಲದೆ ಸತ್ಫಲಗಳು ದೊರಕಿದಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಕಾರಣ ಆಯಾ ವ್ಯಕ್ತಿಗಳು ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಸತ್ಕಾರ್ಯಗಳು, ಸಾತ್ವಿಕವಾದ ದಾನ. ದಾನ ಕೊಡೋದಿದೆಯಲ್ಲ ಬಹಳ ಶ್ರೇಷ್ಠವಾದದ್ದು. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಶತೇಶು ಜಾಯತೆ ಶೂರಃ ಸಹಸ್ರೇಶು ಚ ಪಂಡಿತಃ ವಾಗ್ಮೀದಶ ಸಹಸ್ರೇಶು ದಾತಾ ಭವತಿ ಮಾನವ. ಬೇಕಾದಷ್ಟು ಜನ ನಿಮಗೆ ಸಿಗ್ತಾರೆ, ಪಂಡಿತರು ಸಿಗ್ತಾರೆ, ವಿದ್ವಾಂಸರು ಸಿಗ್ತಾರೆ, ಶೂರರು ಸಿಗ್ತಾರೆ, ಧೀರರು ಸಿಗ್ತಾರೆ. ಆದರೆ ಶ್ರೀಮಂತರು ಸಿಗ್ತಾರೆ, ಬಡವರು ಸಿಗ್ತಾರೆ. ಆದರೆ ದಾನ ಕೊಡೋನ್ ಸಿಗೋದಿಲ್ಲ. ಕವಿ ಹೇಳ್ತಾನೆ, ದಾತಾ ಭವತಿ ಮಾನವ. ಯಾಕೆ? ನಂದು ಅನ್ನುವಂಥ ಅಭಿಮಾನ ಹೆಚ್ಚಾಗಿ ಇರೋದ್ರಿಂದ ದಾನ ಕೊಡೋರು ಸಿಗೋದಿಲ್ಲಪ್ಪ. ಅದರಲ್ಲೂ ಸ್ವಲ್ಪ ಕಷ್ಟಪಡಿಸಿ ಆಮೇಲೆ ದಾನ ಕೊಡೋದಿದೆಯಲ್ಲ, ನಾಳೆ ಬರ್ರಿ ನಾಡದ್ ಬರ್ರಿ ಅಂತ ಹೇಳಿ ಅವರನ್ನ ಕರೆದು ದಾನ ಕೊಡುವಂಥದ್ದು ರಾಜಸ. ಇನ್ನು ಕರೆದು ಇಲ್ರಿ ಇನ್ನೊಬ್ರಿಗೆ ಯಾರಿಗೋ ಬಟ್ಬಿಟ್ಟಿದ್ದೀವಿ, ನಮ್ಮ ಹತ್ರ ಇಲ್ಲ ಅಂತ ಹೇಳೋಂಥದ್ದು ಅದು ತಾಮಸ ದಾನ ಅಂತಾರೆ. ಅಷ್ಟೆಲ್ಲಾ ಕೊಟ್ಟಾದ ಮೇಲೂ ಬಂದ ಮೇಲೂ ಕೊಟ್ಟಿಲ್ಲ ಅಂದ್ರೆ ಅದು ಮುಂದಿನ ಅವನ ಜನ್ಮಗಳಲ್ಲಿ ಅವನಿಗೆ ಅದು ಬಾಧೆಯನ್ನು ಕೊಡುವಂಥದ್ದು. ಅತಿದಾನ ಅಂತ ಕೆಲವಿದ್ದಾವೆ, ಅದರಲ್ಲೂ 3 ಬಗೆ. ಮಹಾದಾನಗಳು ಅಂತ ಇದ್ದಾವೆ, ಅದರಲ್ಲಿ 16 ವಿಧ. ಇವುಗಳಲ್ಲದೆ ಚೇಷ್ಟಾದಾನ, ಪೂರ್ತಾದಾನ, ಇಷ್ಟಾಪೂರ್ತ ಅಂತ ಹೇಳಿ ಅನೇಕ ವಿಭಾಗಗಳನ್ನ ಮಾಡಿದ್ದಾರೆ. ಇಷ್ಟ ಅಂದ್ರೆ ಅಗ್ನಿಹೋತ್ರಾದಿಗಳು, ಪೂರ್ತ ಅಂದ್ರೆ ಅರವಟ್ಟಿಗೆಗಳು ಅಂತ ಅರ್ಥ ಬರೆದಿದ್ದಾರೆ ವ್ಯಾಖ್ಯಾನಕಾರರು. ಬೇರೆ ಬೇರೆ ದಾನಗಳಿದ್ದಾವೆ, ಭೂದಾನ, ಗೋದಾನ, ವಿದ್ಯಾದಾನ. ಇವು ಅತಿದಾನಗಳು ಅಂತ ಕರೀತಾರೆ. ಭೂಮಿಯಲ್ಲಿ ಬಿತ್ತನೆ ಮಾಡೋದ್ರಿಂದ, ಗೋವನ್ನು ಹಾಲನ್ನ ಕರೆಯೋದ್ರಿಂದ, ವಿದ್ಯೆಯನ್ನ ಜಪ ಮಾಡೋದ್ರಿಂದ ಇವೆಲ್ಲ ದಾನಕರ್ತೃವನ್ನ ನರಕದಿಂದ ಉದ್ಧಾರ ಮಾಡ್ತಾವೆ. ಅದಕ್ಕೆ ನೋಡಿ, ಇಂಥವರನ್ನ ನೋಡಿ ಆರಿಸಿ ಅವರನ್ನ ದಾನವನ್ನಾಗಿ ಕೊಡಬೇಕಪ್ಪ. ಅದರಲ್ಲೂ ಗೃಹಸ್ಥಾಶ್ರಮಿಗಳು ಮಾಡಲೇಬೇಕಾಗಿರುವಂತಹ ನಿತ್ಯ ಕರ್ಮ ಅದು ವೈಷ್ಣದೇವ ಮಾಡಲೇಬೇಕು ಅಂತಾರೆ. ಹೋಮ ಕರ್ಮವನ್ನ, ತಪಸ್ಸು, ವೇದಶಾಸ್ತ್ರವಾಗಿರುವಂತಹ ಗ್ರಂಥಗಳ ಅಧ್ಯಯನ ಮಾಡುವಂಥದ್ದು, ಅದರಲ್ಲೂ ಇವೆಲ್ಲ ಇಷ್ಟಾದಾನಗಳು. ಅದಕ್ಕೆ ಬೇಕಾಗಿರುವಂತಹ ತುಪ್ಪ ಆಗಿರ್ಬೋದು, ತುಳಸಿ ಕಾಷ್ಟ ಆಗಿರ್ಬೋದು, ಹವನ ದ್ರವ್ಯಗಳಾಗಿರ್ಬೋದು, ಅದನ್ನು ದಾನವನ್ನಾಗಿ ಕೊಡಬೇಕಪ್ಪ. ಇನ್ನು ಬಾವಿಗಳನ್ನ ತೋಡಿಸುವಂಥದ್ದು, ಕೆರೆಗಳ ನಿರ್ಮಾಣ ಮಾಡುವಂಥದ್ದು, ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ ಹಾಗೆ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡುವಂಥದ್ದು, ರೋಗಿಗಳ ಶುಶ್ರೂಷೆಯನ್ನ ಮಾಡುವಂತಹ ಕೊಠಡಿಯನ್ನ ನಿರ್ಮಾಣ ಮಾಡುವಂಥದ್ದು, ಅನ್ನದಾನ ಮಾಡುವಂಥದ್ದು, ದೇವ ಮಂದಿರಗಳನ್ನ ಕಟ್ಟಿಸುವಂಥದ್ದು, ಉದ್ಯಾನವನ್ನ ನಿರ್ಮಾಣ ಮಾಡುವಂಥದ್ದು, ಇವೆಲ್ಲ ಪೂರ್ತಾದಾನ ಅಂತ ಕರೀತಾರೆ. ಅದಕ್ಕೆ ನಾ ಹೇಳಿದ್ದು ಮುಂಚೆ, ಪೂರ್ತ ಅಂತಂದ್ರೆ ಅರವಟ್ಟಿಗೆಗಳು, ಎಲ್ಲ ಸಾರ್ವಜನಿಕವಾಗಿ ಎಲ್ರಿಗೂ ಉಪಯೋಗ ಆಗುವಂಥದ್ದು. ಇದರಿಂದಲೂ ಭಾರಿ ವಿಶೇಷವಾದ ಫಲವನ್ನ ಭಗವಂತ ಕೊಡ್ತಾ ಇದ್ದಾನೆ. ಹೋಮ, ದಾನ, ಜಪ ಇವೆಲ್ಲವನ್ನ ಯಾವುದೇ ಸಂದರ್ಭದಲ್ಲೂ ತನ್ನ ವೈಯಕ್ತಿಕ ಆತ್ಮಸ್ತುತಿಗೋಸ್ಕರವಾಗಿ ಮಾಡಬಾರದು. ಭಗವಂತ ಪ್ರೀತನಾಗ್ಲಿ ಅನ್ನುವಂತಹ ದೃಷ್ಟಿಯಿಂದ ಮಾಡಬೇಕೇ ಹೊರತು, ಇಂಥ ದಾನ ಕೊಟ್ಟಿದ್ದೀನಿ, ಕೆಲವರಂತೂ ಬೋರ್ಡ್ ಹಾಕ್ಸ್ಬಿಟ್ಟಿರ್ತಾರೆ, ಇಂತಿಂತ ದಾನ ಕೊಟ್ಟಿದ್ದೀವಿ, ಮತ್ತವ್ರು ಹೇಳ್ತಾರೆ ನೋಡ್ರಿ ನಾನೇ ದಾನ ಕೊಟ್ಟಿದ್ದು, ನೀವು ಮಠಕ್ಕೆ ಹೋಗಿದ್ರಲ್ಲ ಆ ಮಠದ್ದೆಲ್ಲ ವ್ಯವಸ್ಥೆ ನಾನೇ ಮಾಡಿಸಿದ್ದೇನೆ ಅಂತ ಮತ್ತೆ ಹೇಳ್ಕೊಂತಾರೆ. ಅಂತ ಮಹಾನ್ ಭಾವರಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ದಾನ ಕೊಟ್ಟಿದ್ದು ಯಾರಿಗೂ ಹೇಳಬಾರದು. ಅವನು ಅಂಗ ವಿಕಲನಾಗಿರಬಹುದು ಅಥವಾ ಆರೋಗ್ಯ ಹೀನನಾಗಿರಬಹುದು, ಅವನಿಗೆ ಅನುಕೂಲ ಆಗೋ ಹಾಗೆ ಆ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಇನ್ನು ನೀರು ಮತ್ತು ಅನ್ನ ಇದನ್ನು ಎಲ್ಲರಿಗೂ ದಾನ ಕೊಡಬೇಕು ಅಂತಾರೆ. ಅವರಿಗೆ ಇವರಿಗೆ ಅಂತಿಲ್ಲ, ಎಲ್ಲಾ ವರ್ಣಾಶ್ರಮದವರಿಗೂ ಆಹಾರವನ್ನ, ನೀರನ್ನ, ಔಷಧಿಯನ್ನ ಕೊಡಬೇಕು. ದಾನ ಅಂತ ಬಂದಾಗ ಯೋಗ್ಯನಾದ ವ್ಯಕ್ತಿಗೆ ಅದನ್ನ ಸದಾಚಾರಿಗೆ ದಾನ ಕೊಡಬೇಕು ಅಂತಾರೆ. ಇನ್ನು 7 ವಿಧವಾದ ಉಪಾಯದಿಂದ ಸಂಪಾದಿಸಿರುವಂತಹ ಹಣ ಅದು ದಾನಕ್ಕೆ ಯೋಗ್ಯವಾಗಿರುವಂಥದ್ದು. ಎಲ್ಲಾ ಕ್ರಿಯೆಗಳಲ್ಲಿ ದಾನ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಬೇಕಪ್ಪ. ಅಲ್ರಿ 7 ವಿಧ ಅಂತ ಅಂತಿರಲ್ಲ,
ಅದೇನು 7 ವಿಧ ಅಂತ ಹಂಗ್ಯಾಕೆ ವಿಭಾಗ ಮಾಡಿದ್ದೀರಿ, ಅದ್ರ ಬಗ್ಗೆನೂ ಸ್ವಲ್ಪ ಹೇಳಿ ಅಂತ ಕೇಳಿದ್ರೆ ಸುತಾಚಾರ ಹೇಳ್ತಾರೆ, ನೋಡಪ್ಪ, ಮೊದಲನೇದ್ದು ತಂದೆಯಿಂದ ಬಂದಿರುವಂತ ಹಣ, ಅಂದ್ರೆ ಆಸ್ತಿಯಿಂದ ಪಿತ್ರಾರ್ಜಿತ ಅಂತ ಅಂತಾರ ನೋಡಿ, ತಂದೆ ಅವನ ಮಗನಿಗೆ ಅವ್ರ ಮಗನಿಗೆ ಬರುವಂತಹ ಹಣ ಅದಾಗಿರಬಹುದು. ಎರಡನೇದ್ದು ತಾನು ಬಂಡವಾಳವನ್ನ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತಾರ ನೋಡಿ ಈಗಿನ ಕಾಲದಲ್ಲೆಲ್ಲ, ಆ ಇನ್ವೆಸ್ಟ್ಮೆಂಟ್ ಮಾಡಿ ಆ ಬಂಡವಾಳವನ್ನ ಹಾಕಿ ಬಂದಿರುವಂತಹ ಹಣ ಆಗಿರಬಹುದು. ತನ್ನ ಪದಾರ್ಥವನ್ನ ಮಾರಿದ್ರಿಂದ ಬಂದಿರುವಂತಹ ಹಣ ಆಗಿರಬಹುದು. ರಾಜರುಗಳಿಂದ ಕಪ್ಪು ಕಾಣಿಕೆ ರೂಪದಲ್ಲಿ ಸ್ವೀಕಾರ ಮಾಡಿರುವಂತಹ ಹಣ ಆಗಿರಬಹುದು. ಆಮೇಲೆ ಬೇರೆ ಬ್ಯಾಂಕ್ಗಳಲ್ಲಿ ಲೇವಾದೇವಿಯಲ್ಲಿ ಇಟ್ಟಿರುವಂತಹ ಹಣ ಆಗಿರಬಹುದು. ಯಜನ ಯಾಗಗಳಿಂದ ಬಂದಿರುವಂತಹ ಹಣ ಆಗಿರಬಹುದು. ಶಾಸ್ತ್ರೋಕ್ತ ವಿಧಿಯಿಂದ ಕೊಟ್ಟಲ್ಪಟ್ಟಂತಹ ದಾನದಿಂದ ಬಂದಿರುವಂತಹ ಹಣ ಆಗಿರಬಹುದು. ಇವೆಲ್ಲ ನಮಗೆ ಲೋಕದಲ್ಲಿ ಇಷ್ಟವಾಗಿರುವಂಥದ್ದು, ನಮ್ಮ ಮನೆಯಲ್ಲೇ ಇರುವಂತಹದ್ದು, ಅಕ್ಷಯವಾಗಲಿ ಅನ್ನುವಂತಹ ಭಾವನೆಯಿಂದ ಆದಂತಹ ವ್ಯಕ್ತಿಗೆ ಸದಾಚಾರಿಗೆ ದಾನವನ್ನಾಗಿ ಮಾಡಬೇಕು ಅಂತಾರೆ. ಅದರಲ್ಲೂ ಪತ್ನಿ ಪುತ್ರರ ವಿರೋಧ ಇಲ್ಲದೆ ದಾನ ಕೊಡ್ತಾರೆ ಕೆಲವರು. ಗಂಡಂಗೆ ಹೇಳೋದೇ ಇಲ್ಲ, ಹೆಂಡತಿ ಗಂಡಂಗೆ ಹೇಳಲ್ಲ, ಗಂಡ ಹೆಂಡತಿಗೆ ಹೇಳೋದಿಲ್ಲ, ಹಂಗೆಲ್ಲ ಮಾಡೋ ಹಾಗಿಲ್ಲ ಅಂತಾರೆ. ಎಲ್ಲರೂ ಕೂಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ದಾನ ಮಾಡಬೇಕು. ಕೊಟ್ಟಂತಹ ದಾನದ ಮೇಲೆ ಅಭಿಮಾನ ಇರಬಾರ್ದು. ಕೊಟ್ಟೋದಂತೂ ಕೊಟ್ಬಿಡ್ತಾರೆ, ಕೊಟ್ಟಾದ್ಮೇಲೆ ಮತ್ತೆ ಯೋಚನೆ ಮಾಡ್ತಾರೆ, ಅಯ್ಯೋ ಕೊಡಬಾರ್ದಾಗಿತ್ತು ಕೊಟ್ಬಿಟ್ನಲ್ಲ ಅಂತ ಮತ್ತೆ ಸ್ನೇಹಿತರ ಮುಂದೆ ಹೇಳ್ತಾರೆ, ಬಂಧುಗಳ ಮುಂದೆ ಹೇಳ್ತಾರೆ. ಎಷ್ಟೋ ಸಾರಿ ಆ ತಗೊಂಡಿರೋ ವ್ಯಕ್ತಿಗೂ ಹೋಗಿ ಕಿವಿ ಮೇಲೆ ಬೀಳ್ತದೆ ಇದು. ನೋಡ್ರಿ, ನೀವು ಕೊಡಬಾರ್ದು ಅಂತ ಕೊಡಬೇಕು ಅಂತ ಕೊಟ್ಬಿಟ್ಟಾರೆ, ಮತ್ತಂತಾರೆ ಕೊಟ್ಬಿಟ್ಟಿನಿ ಅಂತ ಎಲ್ಲರ ಮುಂದೆ ಹೇಳ್ತಾರೆ. ಇಂಥ ನೂರಾರು ಉದಾಹರಣೆಗಳಿದ್ದಾವೆ. ಅದಕ್ಕೆ ಹೇಳ್ತಾರೆ, ಕೊಡಬೇಕಾದ್ರೆ ಶ್ರದ್ಧಾ ಭಕ್ತಿಯಿಂದ ಕೊಡ್ರಿ, ಕೊಟ್ಟ ಮೇಲೆ ಅಭಿಮಾನ ಮಾಡಬೇಡಿ. ಆಮೇಲೆ ಈ ದಾನ ಮಾಡುವಂತಹ ಪ್ರಕ್ರಿಯೆ ಅದು ಅವನ ಶ್ರೇಯಸ್ಸಿಗೆ ಕಾರಣ ಆಗುವಂಥದ್ದು. ಶ್ರೇಯಸ್ಸು ಅಂತ ಎರಡಿದ್ದಾವೆ. ಅದರಲ್ಲಿ ಅವನ ಶ್ರೇಯಸ್ಸಿಗೆ ಕಾರಣವಾಗುವಂಥದ್ದು ಪ್ರೇಯಸ್ಸು ಅಂದ್ರೆ ಈ ಲೋಕದಲ್ಲಿರುವಂಥದ್ದು. ನಾವು ಯಾವತ್ತೂ ಪ್ರೇಯಸ್ಸನ್ನು ಅಪೇಕ್ಷೆ ಪಡಬಾರದು. ಶ್ರೇಯಸ್ಸಿಗೆ ಕಾರಣ ಆಗುವಂಥದ್ದು, ಭಗವಂತನ ಅನುಗ್ರಹಕ್ಕೆ ಕಾರಣ ಆಗುವಂಥದ್ದು ಅಂತಹ ದಾನವನ್ನ ಅವಶ್ಯವಾಗಿ ಶ್ರದ್ಧಾ ಭಕ್ತಿಯಿಂದ ಕೊಡಬೇಕವಾ. ಅದರಲ್ಲೂ ಆಕಳು, ಭೂಮಿ, ಎಳ್ಳು, ಬಂಗಾರ ಇವನ್ನು ನಿತ್ಯದಲ್ಲಿ ದಾನ ಮಾಡಬೇಕು ಅಂದ್ರು ಯೋಗ್ಯನಾದ ವ್ಯಕ್ತಿಗೆ. ಅದರಲ್ಲೂ ಕುಟುಂಬದಿಂದ ಕೂಡಿರುವಂತಹ ವ್ಯಕ್ತಿ ಇರ್ತಾನೆ ನೋಡ್ರಿ, ಬ್ರಾಹ್ಮಣ, ದೊಡ್ಡ ಕುಟುಂಬ ಇರ್ತದೆ, ಅಂಥವನಿಗೆ ಕೊಡೋದು ಬಹಳ ಶ್ರೇಷ್ಠ ಅಂತೆ. ಗೋಭೂತಿಲ ಹಿರಣ್ಯಾದಿ ದದ್ಯಾನ್ ನಿತ್ಯ ಮತೀಂದ್ರತಃ, ಆಲಸ್ಯತನ ಮಾಡದೆ, ತಂದ್ರ ಅಂದ್ರೆ ಆಲಸ್ಯತನ ಮಾಡದೆ ದಾನ ಕೊಡಬೇಕು. ಆರ್ತೇಭ್ಯೋ ಅನ್ನಂ ಪ್ರದಾತವ್ಯಂ ಗೋದಾನಂ ಚ ಕುಟುಂಬಿನೇ, ಆ ಶಬ್ದವನ್ನು ಅಂಡರ್ಲೈನ್ ಮಾಡ್ಕೊಡ್ಬೇಕು. ಕುಟುಂಬದಿಂದ ಕೂಡಿರುವಂತಹ ವ್ಯಕ್ತಿಗೆ ನೀವು ದಾನ ಮಾಡಿದ್ದೇ ಆದ್ರೆ ಭಾರಿ ವಿಶೇಷವಾದದ್ದು. ಅದರಲ್ಲೂ ಯಸ್ಯೋಪಯೋಗಿ ಯದ್ರವ್ಯಂ ಅಂದ್ರೆ ಉಪಯುಕ್ತ ಪ್ರದಾನೇನ ಫಲಂ ತಾತ್ಕಾಲಿಕಂ ವಿದುಹು. ನೋಡಿ, ದಾನ ಕೊಡ್ತಾರಲ್ಲ, ನೀವು ದಾನ ಕೊಡೋದು ಅದು ಹೇಗಿರ್ಬೇಕಪ್ಪ ಅಂದ್ರೆ ಉಪಯೋಗಕ್ಕೆ ಬರೋ ಹಾಗಿರ್ಬೇಕು. ಮುರಿದಿರೋದು, ಹರಿದಿರೋದು, ತುಂಡಾಗಿ ಬಿತ್ತಿರೋದು, ಅಟ್ಟದ ಮೇಲೆ ಇಟ್ಟಿರೋದು, ಉಪಯೋಗಿಸ್ಲಿಕ್ಕೆ ಬರದೇ ಇರುವಂಥದ್ದು, ಅಂಥದ್ದನ್ನ ಸರ್ವಥಾ ದಾನ ಕೊಡಬಾರ್ದು. ಪ್ರಯಾಗ ಮಹಾತ್ಮೆ ಪದ್ಮಪುರಾಣದ ತಿಳಿಸ್ತಾ ಇದೆ, ಉಪಯುಕ್ತವಾದದ್ದನ್ನ ದಾನ ಕೊಡ್ರಿ. ಮತ್ತವ್ರು ಬಿಚ್ಚಿ ಉಪಯೋಗಿಸೋ ಹಂಗಿರ್ಬೇಕು. ಅದು ಬಿಟ್ಟು ಅವ್ರು ಇಸ್ಕೊಂಡಿದ್ದನ್ನು ತಗೊಂಡು ಇನ್ನೊಬ್ಬರಿಗೆ ಕೊಡೋ ಹಂಗಿರಬಾರ್ದು. ಅವ್ರು ಉಪಯೋಗ ಆಗೋ ಹಾಗಿರಬೇಕು. ಬ್ರಹ್ಮಚಾರಿಗೆ, ಗೃಹಸ್ಥನಿಗೆ, ವಾನಪ್ರಸ್ಥರಿಗೆ, ಸನ್ಯಾಸಿಗೆ ಅವರವರಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನು ದಾನ ಕೊಡಬೇಕು. ಸನ್ಯಾಸಿ ಇರ್ತಾರೆ, ಒಳ್ಳೆಯ ಪ್ಯಾಂಟು ಶರ್ಟು ಬಟ್ಟೆ ತಂದು ಕೊಟ್ರೆ ಅವ್ರು ಏನ್ ಮಾಡಬೇಕು? ಒಳ್ಳೆ ಆಚರಣೆ ಮಾಡುವಂತಹ ಜ್ಞಾನಿ ಇರ್ತಾನೆ, ಅವನಿಗೆ ಚಪ್ಪಲಿಯನ್ನ ಬೂಟನ್ನು ತಂದ್ಕೊಟ್ರೆ ಅವನೇನ್ ಮಾಡ್ಬೇಕು? ಪಾಪ ತಗೊಂಡು ದಾನ ಕೊಡಬೇಕಾದ್ರೆ ಆ ವಸ್ತು ಅವನಿಗೆ ಉಪಯೋಗ ಆಗ್ತದ. ಬ್ರಹ್ಮಚಾರಿ ಇರ್ತಾನೆ, ಅವನಿಗೆ ಒಳ್ಳೆ ಬೆಳ್ಳಿ ಪದಾರ್ಥವನ್ನು ತಂದಿಟ್ರೆ ಅವನು ವೈರಾಗ್ಯದಿಂದ ಇರಬೇಕು. ಸನ್ಯಾಸಿ, ಬ್ರಹ್ಮಚಾರಿ ದಂಡ ಕೊಡೋದಾಗಿರ್ಬೋದು, ಕೃಷ್ಣಾಂಜನ ಕೊಡೋದಾಗಿರ್ಬೋದು, ಪುಸ್ತಕಗಳನ್ನು ಕೊಡುವುದಾಗಿರ್ಬೋದು, ಅವನಿಗೆ ಅದನ್ನು ಕೊಡೋದ್ರಿಂದ ಅವನಿಗೆ ಉಪಯೋಗ ಆಗತ್ತೆ. ಅದ ನನ್ನ ಮಾತಲ್ಲ, ಓದ್ಬಿಡ್ತೀನಿ. ಶ್ಲೋಕದಲ್ಲಿ ಹೇಳ್ತಾರೆ, ಉತ್ರಾಣಿಯ ಕಡ್ಡಿ ಆಗಿರ್ಬೋದು, ನಾರು ಮಡಿ ಆಗಿರ್ಬೋದು, ಕಾಯಿ ಪಲ್ಯ, ಗೆಡ್ಡೆ ಗೆಣಸು, ಹಣ್ಣುಗಳು, ಹಾಲು, ಮೊಸರು, ತುಪ್ಪ, ಬೆಣ್ಣೆ
ಇವೆಲ್ಲ ವಾನಪ್ರಸ್ಥನಿಗೆ ಕೊಡಬೇಕು ಅಂತಾರೆ. ಇನ್ನು ಭಿಕ್ಷಾನ್ನ, ಹರಿದ ಬಟ್ಟೆ, ನೀರು, ನೀರಿನ ಪಾತ್ರೆಗಳು, ಕೌಪೀನ, ಉಡುದಾರ, ದಂಡ ಇವೆಲ್ಲ ಸನ್ಯಾಸಿ ಕೊಡಬೇಕಾಗಿರುವಂಥದ್ದು. ಯಾರಿಗೆ ಏನ್ ದಾನ ಕೊಡಬೇಕು ಅದನ್ನು ವಿಚಾರ ಮಾಡಿ ದೊಡ್ಡವರಿಂದ ಕೇಳಿ ತಿಳ್ಕೊಂಡು ದಾನವನ್ನಾಗಿ ಕೊಡಬೇಕು. ಕೊಟ್ಟಿರೋ ಪದಾರ್ಥ ಅವರು ಉಪಯೋಗಿಸೋ ಹಾಗಿರಬೇಕು. ಗಂಧ, ಮಾಂಗಲ್ಯ, ತಾಂಬೂಲ, ಕೆಂಪು ವಸ್ತ್ರಗಳು, ಕಾಡಿಗೆ ಇವೆಲ್ಲವನ್ನ ಮುತ್ತೈದೆಯರಿಗೆ ದಾನ ಕೊಡಬೇಕು. ನೋಡಿ ಎಷ್ಟೆಲ್ಲ ಹೇಳಿದ್ದಾರೆ ಪದ್ಮಪುರಾಣದಲ್ಲಿ. ಅಂದ್ರೆ ಪ್ರಯಾಗದಲ್ಲಿ ನಿತ್ಯದಲ್ಲೂ ದಾನ ಕೊಡಬೇಕು, ಪ್ರಯಾಗದಲ್ಲಿ ಕೊಡೋದ್ರಿಂದ ಭಾರಿ ವಿಶೇಷವಾದ ಫಲ. ಇನ್ನೂ ಸುಮಾರಿದೆ, ಅದನ್ನು ನಾಳನೇ ದಿವಸ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ.